ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನಿಸಿಬಿಡ್ತೇವೆ. ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಯಾವಾಗಲೂ ಒಂದೇ ಥರ ಇರ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ಕೆಲವರು ನಮ್ಮನ್ನು ತುಂಬ ಇಷ್ಟಪಡ್ತಾರೆ ಅನ್ನೋ ಭ್ರಮೆಯಲ್ಲಿ ನಾವಿರ್ತೀವಿ. ಆಮೇಲೆ ಗೊತ್ತಾಗೋದು ಅವರು ಟೈಮ್ ಪಾಸಿಗೆ ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಸೊ ಫ್ರೆಂಡ್ಸ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ನಿಮ್ಮ ಜೀವನದ ಗುರಿ ಏನು ಅಂತ ತಿಳಿದುಕೊಂಡು ಅದರಲ್ಲಿ ನಿಮ್ಮ ಸಮಯವನ್ನು ಬಳಸ್ಕೊಳ್ಳಿ. ನಿಮ್ಮ ದುಡಿಮೆಯನ್ನು ನೀವು ದುಡಿದು ಯಾವಾಗಲೂ ನೆಮ್ಮದಿ ಸಂತೋಷದಿಂದ ಇರಲು ಪ್ರಯತ್ನ ಮಾಡಿ. ಇದೊಂದು ಸಣ್ಣ ಕಿವಿ ಮಾತು. ನಮಸ್ಕಾರ. ನಾನು ಜ್ಯೋತಿ. ಇವತ್ತು ಕೆಲವೊಂದು ಬಿಸ್ನೆಸ್ ಬಗ್ಗೆ ನಿಮಗೆ ತಿಳಿಸಲು ಬಂದಿದ್ದೇನೆ. ಮನೆಯಲ್ಲೇ ಕೂತು ಬಿಸ್ನೆಸ್ ಮಾಡಬೇಕು ಅಂತ ಕೆಲವರಿಗೆ ಇಷ್ಟ ಇರುತ್ತೆ. ಅಂಥವರು ತಮ್ಮ ಸಮಯ ವ್ಯರ್ಥ ಮಾಡದೆ ಪುಟ್ಟದಾಗಿ ಈ ಬಿಸ್ನೆಸ್ಗಳನ್ನು ಮಾಡಬಹುದು. ಬಟ್ಟೆ ವ್ಯಾಪಾರ, ಜ್ಯುವೆಲ್ರಿ ಬಿಸ್ನೆಸ್, ಟೈಲರಿಂಗ್, ಆರಿ ವರ್ಕ್, ವೆಜಿಟೇಬಲ್ ಕಟ್ ಮಾಡಿ ಕೊಡೋದು, ಕ್ಲೌಡ್ ಕಿಚನ್, ಕೇಕ್ ಮಾಡಿ ಸಪ್ಲೈ ಮಾಡೋದು, ಚಿಕ್ಕ ಬರ್ತ್ಡೇ ಪಾರ್ಟಿಗಳಿಗೆ ಡೆಕೋರೇಷನ್ ಮಾಡುವುದು, ಮನೆಯಲ್ಲಿ ಚಾಕ್ಲೇಟ್ ಮಾಡಿ ಸೇಲ್ ಮಾಡೋದು, ಕ್ಯಾಂಡಲ್ ಮೇಕಿಂಗ್, ಸೋಪ್ ಮೇಕಿಂಗ್, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಇನ್ನೂ ಸುಮಾರು ಬಿಸ್ನೆಸ್ಸು ಮಾಡ್ಬೋದು. ಇದಕ್ಕೆಲ್ಲ ಬೇಕಾಗಿರೋದು ನಿಮ್ಮ ಸ್ವಲ್ಪ ಸಮಯ ಮತ್ತು ನಿಮ್ಮ ಶ್ರಮ ಮತ್ತು ದುಡಿಯುವ ಛಲ ಮತ್ತು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋ ಛಲ. ನೀವೇನು ಹೇಳ್ತೀರಾ ಫ್ರೆಂಡ್ಸ್? ನಿಜ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ಪ್ರಾಡಕ್ಟ್ಸ್ ಬೇಕಾದಲ್ಲಿ DM ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.